ಮಾಡಿ ಮಾಮನೇ ಬಂದ್ಬಿಟ್ರು. ಆಸ್ಪತ್ರೆಯಿಂದ ಕರ್ಕೊಂಡೋಗ್ಲಿಲ್ವಾ? ನಿನ್ನ ನೋಡಿ 2 ದಿನ ಆಗೋಯ್ತಲೆ, ಅರ್ಧಕ್ಕರ್ಧ ಆಗೋಗಿದ್ಯಾ. ಸತ್ಯ ಈಗಲಾದ್ರೂ ಮನೆಗೆ ಬಂದಿಯಲ್ಲ, ಅಷ್ಟು ಸಾಕು. ಹಾಯಿಸ್ಕೊಂಡೋ ರಾಜೀವ, ಈಗಲಾದ್ರೂ ನಿನ್ನ ತಂಗಿ ಮೇಲೆ ಕರುಣೆ ಬಂತಲ್ಲ. ರಾಗಿಣಿನ ಬಿಡಿಸ್ಕೊಂಡ್ಬಂದಿದ್ದು ನಾನಲ್ಲಮ್ಮ, ಯಶೋಧ. ಈ ಸ್ಥಿತಿಲೂ ಆಂಬ್ಯುಲೆನ್ಸ್ನಲ್ಲಿ ಸ್ಟೇಷನ್ಗೆ ಬಂದು ಸ್ಟೇಟ್ಮೆಂಟ್ ಕೊಟ್ಟ ಮೇಲೆ ರಾಗಿಣಿನ ರಿಲೀಸ್ ಮಾಡಿದ್ದು. ಕಿಶೋರ್, ಹೇಗಿದೆಯಾ ಪುಟ್ಟ? ಊಟ ಮಾಡಿದ್ಯಾ? ಮಾಡಿದೆ. ಅಪ್ಪ, ಅಮ್ಮ ಬರ್ಲಿಲ್ವಾ? ನಾನು ಅವಾಗ್ಲಿಂದ ಅಮ್ಮ ಎಲ್ಲಿ ಅಂತ ಕೇಳ್ತಿದ್ದೀನಿ. ಈ ಕಿಶೋರಪ್ಪ ಹೇಳ್ತಾನೆ ಹೇಳ್ದ. ಅಮ್ಮ ಇನ್ನೂ ಚೇತರಿಸ್ಕೊಂಡಿಲ್ಲ ಪುಟ್ಟ, ಬಹುಶಃ ಇನ್ನೊಂದು ವಾರ ಆಗ್ಬೋದು. ನಾಳೆ ನಿನ್ನ ಅಮ್ಮನ ಹತ್ರ ಕರ್ಕೊಂಡು ಹೋಗ್ತೀನಿ, ಸರಿನಾ? ಅಯ್ಯೋ, ಅಮ್ಮ ಇನ್ನೂ 1 ವಾರ ಬರಲ್ವಾ? ಮತ್ತೆ ನನ್ನ ತಮ್ಮನ ಯಾರು ನೋಡ್ಕೊಂತಾರೆ? ಪರವಾಗಿಲ್ಲ ಬಾವ, ಅಕ್ಕ ನಿಧಾನಕ್ಕೆ ಬರಲಿ. ಕಿಶೋರ್ನ ನಾನು ನೋಡ್ಕೋತೀನಿ, ನೀವೇನು ಯೋಚನೆ ಮಾಡಬೇಡಿ. ರಾಗಿಣಿ, ನೀನು ತುಂಬ ಸುಸ್ತಾಗಿದ್ಯಾ, ಬಾರೆಷ್ಟು. ನಾನು ಬರೋದು ಯಾರಿಗೂ ಇಷ್ಟ ಇರಲಿಲ್ಲ ಅಂತ ಕಾಣುತ್ತೆ. ಯಾಕಾದರೂ ಬಂದ್ಲೋ ಪೀಡೆ ಅನ್ನೋ ಥರ ಎಲ್ಲ ಮುಖ ಗಡಿಗೆ ಮಾಡ್ಕೊಂಡು ನಿಂತಿದ್ದಾರೆ. ರಾಗಿಣಿ ನಿಂತ್ಕೋ. ಏನೇ ಆಗಿದೆ ನಿನಗೆ? ಯಾಕೆ ಹೀಗಾಡ್ತಿದ್ಯಾ? ಸಮಾಧಾನ ಮಾಡ್ಕೊಳೆ. ಹೇಗಮ್ಮ ಸಮಾಧಾನ ಮಾಡ್ಕೊಳ್ಳಿ? ಹೇಗೆ ಸಮಾಧಾನ ಮಾಡ್ಕೊಳ್ಳಿ? ನಿಂದು ಬಂದೋಳ ಹಂಗಲ್ಲಿ ಬದುಕೋ ಹಾಗಾಯ್ತಲ್ಲಮ್ಮ. ಭಿಕಾರಿ ತರ ಬೀದಿ ಬೀದಿ ಅಲಿಬೇಕಾದವಳು ನನಗೆ ಕರುಣೆ ಕ್ಷಮೆ ಅನ್ನೋ ಭಿಕ್ಷೆ ಹಾಕ್ತಿದ್ದಾಳೆ. ಹುಡುಗನ ಮುಂದೆ ನನ್ನ ಹತ್ರ ಕ್ಷಮೆ ಕೇಳಿಸಿ ನನ್ನ ಮಾನ ಮರ್ಯಾದಿನ ಪೂರ್ತಿಯಾಗಿ ಹರಾಜ್ ಹಾಕ್ಬಿಟ್ಲು. ಅಮ್ಮ, ಇಂಥ ಅವಮಾನ ನನಗೆ ಲೈಫಲ್ಲೇ ಆಗಿರಲಿಲ್ಲ. ಇದಕ್ಕಿಂತ ನಾನು ಜೈಲಲ್ಲಿ ಇದ್ದಿದ್ರೆ ಎಷ್ಟು ವಾಸಿ ಆಗಿರ್ತಿತ್ತು. ನಿನಗೋಸ್ಕರ, ನನ್ನ ಚಿಂಟುಗೋಸ್ಕರ ಅವಳು ಆಡಿದ್ದನ್ನೆಲ್ಲ ಸಹಿಸ್ಕೊಂಡು ನಾನು ವಾಪಸ್ ಬಂದಿದ್ದೀನಿ. ಇಲ್ಲ ಅಂದಿದ್ರೆ ಅವಳನ್ನ ಆ ಸ್ಟೇಷನಲ್ಲೇ ಸಿಗದು ಹಾಕಿ ನಾನು ಜೈಲಿಗೆ ಹೋಗ್ತಿದ್ದೆ. ಏನೇ ಆಗಿದೆ ನಿನ್ಗೆ? ಸಮಾಧಾನ ಮಾಡ್ಕೊಳೆ, ಸಮಾಧಾನ ಮಾಡ್ಕೋ. ಸ್ಟೇಷನಲ್ಲಿ ಏನೇ ನಡೀತು ಅಂತ ವಿವರವಾಗಿ ಹೇಳು. ಆ ಸ್ಟೇಷನಲ್ಲಿ ದೊಡ್ಡ ಮಹಾರಾಣಿ ತರ ಆಡಿದ್ಲು. ನನ್ನ ಮಕ್ಳ ತಂಟೆಗೆ ಬರಬೇಡ ಅಂತ ಈ ರಾಗಿಣಿಗೆ ಆವಾಜ್ ಆಗ್ತಾಳೆ. ಎಷ್ಟು ಕೊಬ್ಬಿರ್ಬೇಡ ಅವಳಿಗೆ. ಮಕ್ಕಳ ಅವಳಿಗೆ ಎಷ್ಟು ಜನ ಮಕ್ಕಳಿದ್ದಾರೆ? ಇರೋದೊಂದು ಮಗು, ಅದನ್ನು ಎಲ್ಲಿ ನಾನು ಹಿಡ್ಕೊಂಡು ಬಂದಿದ್ದಾಳೆ. ಅಮ್ಮ,
ಈ ಸೂಕ್ಷ್ಮ ನನಗೆ ಇಷ್ಟು ದಿನ ಅರ್ಥ ಆಗಿರಲಿಲ್ಲ. ಈಗ ನನಗೆ ಎಲ್ಲ ಅರ್ಥ ಆಗ್ತಿದೆ. ಅಮ್ಮ, ಅವಳಿಗಿರೋದು ಆ ದರಿದ್ರ ಮಗು ಒಂದೇ ಅಲ್ಲ, ನಮ್ಮನ್ನೆಲ್ಲ ಯಾಮರ್ಸಿ ಅವಳು ಇನ್ನೊಂದು ಮಗುನು ಸಾಕೊಂಡಿದ್ದಾಳೆ. ಏನೇ ಹೇಳ್ತಿದ್ಯಾ ನೀನು? ಅಮ್ಮ, ಇಷ್ಟು ದಿವಸ ನೀನು ಹೆದರ್ಕೋತೀಯ ಅಂತ ಈ ವಿಷಯನ ನಿನ್ನಿಂದ ಮುಚ್ಚಿಟ್ಟಿದ್ದೆ. ಈ ಮನೆಯಲ್ಲಿ ಅವಾಗವಾಗ ಏನೇನೋ ಅವಾಂತರಗಳು ನಡೀತಾ ಇರತ್ತೆ. ಅದೆಲ್ಲ ಆ ಭಾಮಿನಿ ಚಿಕ್ಕಮ್ಮ ಮಾಡಿಸ್ತಿರೋ ಮಾಟ ಮಂತ್ರ ಅಂತ ಹೇಳಿ ನಾನು ನಿನಗೆ ನಂಬಿಸ್ತಿದ್ದೆ. ಆದ್ರೆ ಭಾಮಿನಿ ಚಿಕ್ಕಮ್ಮ ನಾವು ಭಾನುಮತಿ ಮಾಡಿಸ್ತಿರ್ಬೋದೇನೋ ಅಂತ ತಿಳ್ಕೊಂಡಿದ್ದಾರೆ. ಆಕ್ಚುಲಿ ಅಮ್ಮ, ಇದೆಲ್ಲ ಈ ಮನೆಯಲ್ಲಿರೋ ಭೂತದ ಚೇಷ್ಟೆ. ರಾಗಿಣಿ, ನಿಜವಾಗ್ಲೂ ಈ ಮನೆಯಲ್ಲಿ ಭೂತ ಇದ್ದೀನಿ. ಅಯ್ಯಯ್ಯೋ, ನಾನೇನೋ ಕತೆ ಕಟ್ಟಿ ಎಲ್ಲರನ್ನೂ ಹೆದರ್ಸೋಕೆ ನೋಡಿದ್ನಲ್ಲೇ. ಹೌದಮ್ಮ, ಈ ಮನೆಯಲ್ಲಿ ನಿಜವಾಗ್ಲೂ ಭೂತ ಇದೆ. ನಾನು ಈ ಮನೆಗೆ ಕಾಲಿಟ್ಟ ತಕ್ಷಣನೇ ನನಗೆ ಗೊತ್ತಾಯ್ತು, ನಿನ್ನ ಸೊಸೆ ಆ ಭೂತನೇ ಸಾಕೊಂಡಿರೋದು. ಏನೋ ಯಶೋಧ ಭೂತನ ಸಾಕೊಂಡಿದ್ದಾಳ? ಹೌದಮ್ಮ, ಅವಳು ಗಾಳಿಲಿ ಕೈ ಆಡಿಸ್ತಿದ್ದು, ಹಾಸಿಗೆ ಮೇಲೆ ಕೂತು ಲಾಲಿ ಹಾಡ್ತಿದ್ದು, ಒಬ್ಬೊಬ್ಳೆ ಮಾತಾಡ್ಕೋತಿದ್ದೆಲ್ಲ ಮಾಡ್ತಿರ್ಲಿಲ್ವಾ? ಅದು ಅವಳು ಆ ಭೂತಕ್ಕೆ ಮಾಡ್ತಿದ್ದು ಉಪಚಾರ. ಅದನ್ನೆಲ್ಲ ನೋಡಿ ಅವಳಿಗೆ ತಲೆ ಕೆಟ್ಟಿದೆ ಅಂತ ನೀವು ಅನ್ಕೊಂಡಿದ್ರಿ. ಆದ್ರೆ ಆಕ್ಚುಲಿ ತಲೆ ಕೆಟ್ಟಿದ್ದು ನಮಗೆ. ಆ ಭೂತಕ್ಕೆ ಚೆನ್ನಾಗಿ ಟ್ರೈನಿಂಗ್ ಕೊಟ್ಟು ನಮ್ಗೆಲ್ಲ ಕಿರುಕುಳ ಕೊಡೋದಕ್ಕೆ ಹೇಳ್ಕೊಟ್ಟಿದ್ದಾಳೆ. ಮಾತ್ರ ಎಲ್ಲರ ಮುಂದೆ ಒಳ್ಳೆಯೊಳಗೆ ಕಾಣ್ತಾಳೆ. ಆ ಭೂತನ ನಮ್ಮ ಮುಂದೆ ಚೂ ಬಿಟ್ಟು ನನ್ನ ಪ್ರಾಣ ತಿಂತಿದ್ದಾಳೆ ಅಮ್ಮ. ಅಯ್ಯೋ ದೇವ್ರೆ, ನೀನು ಹಿಂದೆ ಭೂತನ ಚೂ ಬಿಟ್ಟಿದ್ದಾಳೇನೆ? ಹೂನಮ್ಮ, ಆ ಭೂತ ಇಲ್ಲ ಅಂದಿದ್ರೆ ಆ ದರಿದ್ರ ಮಗು ಈ ಮನೆಗೆ ವಾಪಸ್ ಬರೋದಕ್ಕೆ ಸಾಧ್ಯನೇ ಇರ್ತಿರ್ಲಿಲ್ಲ. ಅಮ್ಮ, ಅಲ್ಲಿ ಏನ್ ನಡೀತು ಗೊತ್ತಾ? ರಾಗಿಣಿ, ಇಷ್ಟೆಲ್ಲ ನಡೆದಿದೆ ಅಂದಮೇಲೆ ಆ ಭೂತ ನಮ್ಮನ್ನು ಸುಮ್ಮನೆ ಬಿಡಲ್ಲ ಕಣ. ಜೀವ ಬಂದಿದ್ರೆ ಎಲ್ಲಿ ಬೇಕಾದರೂ ಬದುಕೋಬೋದು. ನಡಿಯೇ, ಈ ಕ್ಷಣನೇ ಈ ಮನೆ ಬಿಟ್ಟು ಹೊರಟೋಗೋಣ. ಅಮ್ಮ, ನೀನ್ ಯಾಕೆ ಇಷ್ಟು ಹೆದರ್ಕೋತೀಯ? ಮನೆ ಬಿಟ್ಟು ಹೋಗ್ಬೇಕಾಗಿರೋದು ನಾವಲ್ಲ, ಆ ಭೂತ. ಈ ಸಾರಿ ಆ ಭೂತಕ್ಕೆ ತಕ್ಕ ಶಾಸ್ತಿ ಮಾಡಬೇಕು ಅಂತ ನಿರ್ಧಾರ ಮಾಡೆ ನಾನು ಸ್ಟೇಷನಿಂದ ವಾಪಸ್ ಬಂದಿರೋದು. ಆ ಯಶೋಧ ತನ್ನ ಕೈಲಾಗದೆ ಭೂತನ ಚೂ ಬಿಟ್ಟು ಹಿಂದೆ ನಿಂತ್ಕೊಂಡು ಆಟ ಆಡಿಸ್ತಾಳ. ಈಗ ನಾನು ಹೇಗೆ ಆಡಿಸ್ತೀನಿ ನೋಡ್ತಿರೋ ಅಮ್ಮ. ನನಗಾದ ಅವಮಾನಕ್ಕೆ ನಾನು ಸೇಡ್ ತೀರಿಸ್ಕೊಳ್ಳಿಲ್ಲ ಅಂದ್ರೆ ನಿನ್ನ ಮಗಳೇ ಅಲ್ಲಮ್ಮ. ನೋಡ್ತಿರು, ನನ್ನ ಆಟ ಈಗ ಶುರು. ಸ್ವಾಮೀಜಿಗಳು ತನ್ನ ಮಂತ್ರಶಕ್ತಿಯಿಂದ ಆ ಮಗುವಿನ ತಲೆ ಕೆಟ್ಟು ಹೋಗಕ್ಕೆ ಮಾಡ್ತಾರೆ. ರಾತ್ರಿ ಹೊತ್ತು ಮನೆಗೆ ಬಂದು ರೌಡಿಸಂ ಮಾಡ್ತೀರಾ? ನೋಡಿ, ಇಲ್ಲಿ ನಾನು ತಾಯ್ತ ಕಟ್ಟಿಸ್ಕೊಂಡ್ ಬಂದೀನಿ. ಆ ಭೂತ ಏನಾದ್ರು ನನ್ನ ಮುಟ್ಟಿದ್ರೆ ಸುಟ್ಟು ಭಸ್ಮಾಗಿ ಹೋಗುತ್ತೆ. ಈ ಮನೆಯಲ್ಲಿ ಭೂತ ಇದೆ ಅಂತ ಎದುರಿಸ್ಕೊಂಡು ಮಾಟ ಮಂತ್ರ ಮಾಡ್ತೀವಿ ಅಂತ ಹೇಳ್ಕೊಂಡು ಜನ ಎದುರಿಸ್ತಾ ಇದ್ದಾರೆ ಅಂತ ನಾನು ಕಂಪ್ಲೇಂಟ್ ಕೊಡ್ತೀನಿ. ಯಾವ